ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಒಮಾನಲ್ಲಿ ಈಗ ರೇಸ್ ನಡೀತಾ ಇದೆ. ಆ ರೇಸಲ್ಲಿ ಭಾರತ ಟೀಮ್ ವಿನ್ ಆಗುತ್ತೋ ಅಥವಾ ಡಿಪಂಶ ಟೀಮ್ ವಿನ್ ಆಗುತ್ತೋ ನೋಡೋಣ. ರೇಸ್ ನಡೆಯೋಕ್ಕೂ ಮುಂಚೆ ಏನೇನಾಯಿತು ಅಂತ ಫಸ್ಟ್ ಈ ಕ್ಲಿಪ್ಪಿಂಗ್ ಎಲ್ಲ ನೋಡಿ. ಬನ್ನಿ, ರಿಯಲ್ ರೇಸ್ ಈಗ ಸ್ಟಾರ್ಟ್ ಆಗುತ್ತೆ. 1 2 3 ಗೋ ಅಗೇನ್. ರೆಡಿ 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 ಸ್ಟಡಿ ಗೋ. ರೆಡಿ ಸ್ಟಡಿ ಗೋ. ರೆಡಿ ಸ್ಟಡಿ ಗೋ. One, two, three, go! Go! 1, 2, 3, go! Ready, steady, go! ಈಗ ಹೈಡ್ ಅಂಡ್ ಸೀಕ್ ಆಗಲಿಕ್ಕೆ ಹೈಡ್ ಮಾಡೋದ್ಯಾರು ಹಾಗೆ ಸೀಕರ್ ಯಾರು ಅಂತ ಹೇಳಿ ನೋಡ್ತಾ ಇದ್ದಾರೆ. ಈಗ ಇವನು ಸೀಕರ್ ಆಗಿದ್ದಾನೆ. 5 1 ಕಮ್ ಗೋ. ಇದಾಗಿತ್ತು ನನ್ನ ಮಕ್ಕಳ ರೇಸಿನ ವಿಡಿಯೋ. ಯಾವ ಟೀಮ್ ವಿನ್ ಆಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಚಾನಲ್ ಸ್ಟಾರ್ಟ್ ಮಾಡಿದಾಗಿಂದ ಈ ರೆಸಿಪಿನ ನನ್ನ ಫ್ಯಾಮಿಲಿ ಮತ್ತು ಫ್ರೆಂಡ್ಸಿಂದ ತುಂಬ ಜನ ಕೇಳ್ತಾನೆ ಇದ್ದರು. ಅದಕ್ಕೆ ಇವತ್ತು ಈ ರೆಸಿಪಿನ ಶೇರ್ ಮಾಡೋಣ ಅಂತ ಇದ್ದೀನಿ. ಅದು ನಾನು ಮಾಡುವಂಥ ಚಿಕನ್ ಪಲಾವ್ ರೆಸಿಪಿ. ಇದು ತುಂಬ ಮೈಲ್ಡಾಗಿ ತುಂಬ ಚೆನ್ನಾಗಿರುತ್ತೆ. ಮೊದಲಿಗೆ ನಾನು ಚಿಕನ್ನ ತೊಗೊಂಡು ಅದನ್ನು ಚೆನ್ನಾಗಿ ವಾಶ್ ಮಾಡಿ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀನಿ. ಆನಂತರ ಒಂದು ಟೊಮೊಟೊವನ್ನು ನಾನು ಬೇಯಿಸಿ ಇಟ್ಕೊಂಡಿದ್ದೀನಿ. ಮಸಾಲೆಯನ್ನು ಫ್ರೈ ಮಾಡಲು ಒಂದು ಪ್ಯಾನ್ ತೊಗೊಂಡು ನಾನು ಅದಕ್ಕೆ 1 ಟೀ ಸ್ಪೂನಷ್ಟು ಜೀರಿಗೆಯನ್ನು ಹಾಗೆಯೇ 1 ಟೀ ಸ್ಪೂನಷ್ಟು ನಾನೀಗ ಸಾಸಿವೆಯನ್ನು ತೊಗೊಳ್ತಾ ಇದ್ದೀನಿ. ಸ್ವಲ್ಪ ಮೆಂತ್ಯ ಕಾಳುಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಆನಂತರ ಸ್ಟವನ್ನು ಆಫ್ ಮಾಡಿಬಿಟ್ಟು ಒಂದು 4 ಲವಂಗವನ್ನು ಹಾಗೆಯೇ 3 ಚಕ್ಕೆ ಪೀಸ್ಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಆನಂತರ 2 ಏಲಕ್ಕಿಯನ್ನು ಮಾತ್ರ ನಾನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಇದು ತವ ಹೇಗಿದ್ರೂ ಬಿಸಿಯಾಗಿರುತ್ತೆ, ಆ ಬಿಸಿನಲ್ಲೇ ಇದು ಫ್ರೈ ಆಗುತ್ತೆ. ಓವರ್ ಫ್ರೈ ಮಾಡಲಿಕ್ಕೆ ಹೋಗಬೇಡಿ. ನೋಡಿ, ಈ ರೀತಿಯಲ್ಲಿ ಕಾಣ್ತಾ ಇದೆ ಈಗ ನಾವು ಈ ಫ್ರೈ ಮಾಡಿಟ್ಟಿರುವಂಥ ಎಲ್ಲ ಸಾಮಗ್ರಿಗಳು. ಈ ಪಲಾವ್ ಮಾಡಲು ನಾವೀಗ ಸ್ವಲ್ಪ ಮಸಾಲವನ್ನು ರುಬ್ಕೊಳ್ಬೇಕು. ಅದಕ್ಕೆ ನಾನೀಗ 1 ಈರುಳ್ಳಿಯನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಆ ನಂತರ ನಾವು ಬೇಯಿಸಿಟ್ಟಿರುವಂಥ ಟೊಮೊಟೊ ಹಣ್ಣನ್ನು ನಾನೀಗ ಹಾಕ್ಕೊಳ್ತಾ ಇದ್ದೀನಿ. ಆ ನಂತರದಲ್ಲಿ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿಯ ಒಂದು ಎಸಳುಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಒಂದು ಪಲಾವ್ ತುಂಬ ಮೈಲ್ಡಾಗಿರುತ್ತೆ, ಅದಕ್ಕೋಸ್ಕರ ನಾನೀಗ 4 ಹಸಿಮೆಣಸನ್ನು ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ನಾವು ಫ್ರೈ ಮಾಡಿಟ್ಟಿರುವ ಎಲ್ಲ ಮಸಾಲೆ ಸಾಮಗ್ರಿಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಪುದೀನ ಹಾಗೆಯೇ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಕಸೂರಿ ಮೇಥಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಆನಂತರ ಇದಕ್ಕೆ ಸ್ವಲ್ಪ ಗರಂ ಮಸಾಲವನ್ನು ಹಾಕ್ಕೊಳ್ಬೇಕು. ಆನಂತರ ಸ್ವಲ್ಪ ಅರಿಶಿಣವನ್ನು ಹಾಕ್ಕೊಳ್ಬೇಕು. ಇದಾದ ನಂತರದಲ್ಲಿ ಒಂದು 3 ಟೇಬಲ್ ಸ್ಪೂನಷ್ಟು ನಾನೀಗ ಕೊತ್ತಂಬರಿ ಪುಡಿಯನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಸ್ವಲ್ಪ ಜಾಸ್ತಿ ಮಸಾಲವನ್ನು ಮಾಡ್ಕೊಂಡಾಗ ನೀವು ಪಲಾವ್ ಜೊತೆಗೆ ಗ್ರೇವಿಯನ್ನು ಕೂಡ ಮಾಡ್ಕೊಳ್ಬೋದು. ಈ ಒಂದು ಪಲಾವ್ ಮೈಲ್ಡಾಗಿರೋದ್ರಿಂದ ನೀವು ಗ್ರೇವಿನ ಸ್ವಲ್ಪ ಸ್ಪೈಸಿಯಾಗಿ ಮಾಡ್ಕೊಂಡಾಗ ಒಳ್ಳೆ ಕಾಂಬಿನೇಷನ್ ಆಗಿ ಇರುತ್ತೆ ಪಲಾವ್ ಮತ್ತು ಗ್ರೇವಿ. ಈ ರೀತಿಯಾಗಿ ಮಸಾಲವನ್ನು ತುಂಬ ನೈಸಲ್ಲಿ ರುಬ್ಕೊಳ್ಬೇಕು. ಈಗ ಮಸಾಲ ರುಬ್ಬಿಟ್ಟು ಆಗಿದೆ. ಮಸಾಲವನ್ನು ರುಬ್ಬಿಟ್ಟ ನಂತರ ನಾನೀಗ ಕುಕ್ಕರ್ನಲ್ಲಿ 1 ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ತುಪ್ಪ ಅಥವಾ ಎಣ್ಣೆ ಏನು ಬೇಕಿದ್ದರೂ ಯೂಸ್ ಮಾಡ್ಬೋದು. ತುಪ್ಪವನ್ನು ಒಂದು 2 ರಿಂದ 3 ಸ್ಪೂನ್ ಹಾಕ್ಕೊಂಡಾಗ ಇನ್ನೂ ಒಳ್ಳೆ ಟೇಸ್ಟ್ ಕೊಡುತ್ತೆ ಅಂತ ಹೇಳ್ಬೋದು. ನಾನೀಗ ಇದಕ್ಕೆ ಪಲಾವ್ ಎಲೆಯನ್ನು ಹಾಕ್ಕೊಳ್ತಾ ಇದ್ದೀನಿ.
ಪಲಾವ್ ಎಲ್ಲ ಸ್ವಲ್ಪ ಬಾಡಿದ ನಂತರ ನಾವೀಗ ರುಬ್ಬಿಕೊಂಡಿರುವಂತಹ ಮಸಾಲವನ್ನು ಇದಕ್ಕೆ ನಾವೀಗ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿ ತುಂಬ ಚೆನ್ನಾಗಿ ಇದನ್ನು ನಾವು ಫ್ರೈ ಮಾಡ್ಕೊಬೇಕು. ಇದು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವೋ ಅಷ್ಟು ಚೆನ್ನಾಗಿ ಫ್ಲೇವರ್ಫುಲ್ಲಾಗಿ ನಮಗೆ ಈ ಒಂದು ಪಲಾವ್ ಬರುತ್ತೆ ಅಂತ ಹೇಳ್ಬೋದು. ಇದಕ್ಕೆ ನನಗೆ ಸ್ವಲ್ಪ ಗರಂ ಮಸಾಲವನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈ ಗರಂ ಮಸಾಲ ಮತ್ತು ಜೀರಿಗೆ ಪುಡಿಯನ್ನು ಈ ಒಂದು ಟೈಮಲ್ಲಿ ಆ್ಯಡ್ ಮಾಡ್ಕೊಬೇಕು. ಇದು ಒಳ್ಳೆ ಫ್ಲೇವರನ್ನು ಕೊಡುತ್ತೆ. ನಿಮಗೆ ಸ್ವಲ್ಪ ಸ್ಪೈಸಿ ಬೇಕಂತ ಅಂದರೆ ನೀವು ಖಾರದ ಪುಡಿಯನ್ನು ಆ್ಯಡ್ ಮಾಡ್ಬೋದು. ಬಟ್ ನಾನಿಲ್ಲಿ ಮೈಲ್ಟಾಗಿ ಮಾಡೋದ್ರಿಂದ ನಾನೀಗ ಖಾರದ ಪುಡಿನೇ ಆ್ಯಡ್ ಮಾಡ್ತಾ ಇಲ್ಲ. ಅರಿಶಿಣವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಆ ನಂತರ ಇದಕ್ಕೆ ನಾವು ಮಜ್ಜಿಗೆ ಹಾಕ್ಕೊಳ್ತಾ ಇದ್ದೀನಿ. ಯಾಕಂತಂದರೆ ಇಲ್ಲಿ ನಮಗೆ ಮಜ್ಜಿಗೆನೇ ತುಂಬ ತಿಕ್ಕಾಗಿ ಸಿಗೋದ್ರಿಂದ ಮಜ್ಜಿಗೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಮೊಸರನ್ನು ಹಾಕ್ಕೊಳ್ಬೋದು. ನೋಡಿ ಈ ರೀತಿಯಲ್ಲಿ ಕಾಣ್ತಾ ಇದೆ. ತುಂಬ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದು ಎಲ್ಲ ಮಸಾಲ ತುಂಬ ಚೆನ್ನಾಗಿ ಫ್ರೈ ಆಗಿ ಎಣ್ಣೆ ಬಿಟ್ಕೊಬೇಕು. ಆ ರೀತಿಯಲ್ಲಿ ನಾವು ಇದನ್ನು ತುಂಬ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀವೋ ಅಷ್ಟು ಚೆನ್ನಾಗಿ ಪಲಾವು ಟೇಸ್ಟಿಯಾಗಿ ಬರುತ್ತೆ. ನೋಡಿ ಮಸಾಲ ಎಲ್ಲ ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಆಗಿ ಇದು ಎಣ್ಣೆ ಬಿಟ್ಕೊಬೇಕು. ಕಲರ್ ಚೇಂಜ್ ಆಗುತ್ತೆ, ನೀವು ನೋಡ್ಬೋದು. ನೋಡಿ ಕಲರ್ ಚೇಂಜ್ ಆಗಿ ಈ ರೀತಿ ರೆಡ್ ಕಲರ್ಗೆ ಬರುತ್ತೆ. ಆ ನಂತರ ನಾವು ಮ್ಯಾರಿನೇಟ್ ಮಾಡಿ ಇಟ್ಟಿರುವಂಥ ಚಿಕನನ್ನು ಹಾಕ್ಕೊಬೇಕು. ಚಿಕನ್ ಮ್ಯಾರಿನೇಟ್ ಮಾಡಲು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೆಯೇ ಖಾರದ ಪುಡಿ, ಕೊತ್ತಂಬರಿ ಪುಡಿ, ಅರಿಶಿಣ ಹಾಗೆ ಗರಂ ಮಸಾಲವನ್ನು ಯೂಸ್ ಮಾಡಿ ಸ್ವಲ್ಪ ಉಪ್ಪನ್ನು ಹಾಕಿ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೆ. ನೋಡಿ ಇದನ್ನು ಆ್ಯಡ್ ಮಾಡಿ ನಂತರದಲ್ಲಿ ಈ ರೀತಿಯಾಗಿ ಚೆನ್ನಾಗಿ ಇದನ್ನು ಬಾಡಿಸ್ಕೋಬೇಕು. ತುಂಬ ಚೆನ್ನಾಗಿ ಇದು ಮಸಾಲವನ್ನು ಅಬ್ಸರ್ವ್ ಮಾಡಬೇಕು. ಅಲ್ಲಿ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ ನಾನೀಗ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನಾವು ಮ್ಯಾರಿನೇಟಿಗೂ ಉಪ್ಪನ್ನು ಆ್ಯಡ್ ಮಾಡಿರ್ತೀವಿ, ಅದಕ್ಕೆ ನೋಡಿಬಿಟ್ಟು ನಾವೀಗ ಉಪ್ಪನ್ನು ಆ್ಯಡ್ ಮಾಡ್ಕೋಬೇಕು. ಈ ಥರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಬೇಕು. ಈ ಒಂದು ಮಸಾಲ ಚೆನ್ನಾಗಿ ನೀರು ಬಿಟ್ಟು ಇದು ಚೆನ್ನಾಗಿ ಫ್ರೈ ಆಗಬೇಕು. ಅಲ್ಲಿ ತನಕ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಈ ಟೈಮಲ್ಲಿ ನಾವು ಅಕ್ಕಿಯನ್ನು ಆ್ಯಡ್ ಮಾಡಬೇಕು. ನಾನಿಲ್ಲಿ 2 ಗ್ಲಾಸಷ್ಟು ಅಕ್ಕಿಯನ್ನು ತೆಗೆದುಕೊಂಡಿದ್ದೀನಿ. ನಾನು ಮಾಮೂಲಿ ಮನೆಯಲ್ಲಿ ಬಳಸುವಂಥ ಸೋನಾ ಮಸೂರಿ ಅಕ್ಕಿಯೇ ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಬಾಸುಮತಿ ಅಕ್ಕಿನೂ ತೊಗೊಬೋದು ಅಥವಾ ಜೀರಾ ರೈಸನ್ನು ತೊಗೊಬೋದು. ತುಂಬ ಟೇಸ್ಟಾಗಿ ಬರುತ್ತೆ. 1:2 ಅಂದರೆ 1 ಕಪ್ಪು ಅಕ್ಕಿಗೆ ನಾನು 2 ಕಪ್ಪು ನೀರನ್ನು ಹಾಕಿ ಇದನ್ನು 3 ವಿಷಲ್ ತೊಗೊಂಡಿದ್ದೀನಿ. ನೋಡಿ ಈಗ ಇದು 3 ವಿಷಲ್ ಆಗಿದೆ. ಎಷ್ಟು ಚೆನ್ನಾಗಾಗಿದೆ ಅಂತ ನೀವು ನೋಡ್ಬೋದು. ಸ್ವಲ್ಪನೂ ಇದರಲ್ಲಿ ನೀರಾಗಿ ಏನೂ ಇಲ್ಲ. ತುಂಬ ಉದ್ರುದ್ರಾಗಿ ತುಂಬ ಚೆನ್ನಾಗಾಗಿದೆ ಈ ಒಂದು ಪಲಾವು. ಇಲ್ಲಿ ಅಕ್ಕಿ ನೆನೆಸಿಡೋ ಅಂಥದ್ದು ಏನೂ ಅವಶ್ಯಕತೆ ಇರೋದಿಲ್ಲ. ನಾವು ಮಸಾಲವನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇರ್ತೀವಲ್ಲ, ಆವಾಗಲೇ ವಾಶ್ ಮಾಡಿ ಇಟ್ಟರೆ ಸಾಕು. ಮಸಾಲವನ್ನು ರುಬ್ಬಿ ಅದು ಮಸಾಲೆ ಎಲ್ಲ ಬೇಯುವಾಗಲೇ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ. ತುಂಬ ಚೆನ್ನಾಗಾಗತ್ತೆ, ಒಮ್ಮೆ ಟ್ರೈ ಮಾಡಿ ನೋಡಿ. 1:2 ರೇಷೋನಲ್ಲೇ ನೀವು ಅಕ್ಕಿ ಮತ್ತು ನೀರನ್ನು ಆ್ಯಡ್ ಮಾಡಿ. ಅವಾಗ ತುಂಬ ಬಿಡಿ ಬಿಡಿಯಾಗಿ ಈ ರೀತಿಯಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಚಿಕನ್ ಪೀಸು ಸಮೇತ ಕರ್ಗೋಗಿಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ತುಂಬ ಚೆನ್ನಾಗಿ ಹದವಾಗಿ ಬೆಂದಿರುತ್ತೆ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ. ನಾನೀಗ ಈ ಒಂದು ಪಲಾವ್ ಜೊತೆಗೆ ನಾನೀಗ ಸ್ವಲ್ಪ ಕರಿ ಕೂಡ ಮಾಡ್ಕೊಂಡಿದ್ದೆ, ಚಿಕನ್ ಕರಿ ಕೂಡ. ಈಗ ನಾವು ಮಸಾಲಾನ ರುಬ್ಕೊಂಡಿದ್ವಲ್ಲ ಅದನ್ನೇ ಸ್ವಲ್ಪ ಜಾಸ್ತಿ ರುಬ್ಬಿ ಅದರಿಂದ ನಾನು ಚಿಕನ್ ಕರಿಯನ್ನು ಮಾಡಿದ್ದೆ. ಆ ಒಂದು ಮಸಾಲದಿಂದ ತುಂಬ ಒಳ್ಳೆ ಟೇಸ್ಟ್ ಆಗಿತ್ತು. ಈ ಒಂದು ಪಲಾವ್ ಮೈಲ್ಡಾಗಿರೋದ್ರಿಂದ ನೀವು ಚಿಕನ್ ಕರಿ ಅಥವಾ ಬೇರೆ ಯಾವುದಾದ್ರು ಕರಿಗಳನ್ನು ಸ್ಪೈಸಿಯಾಗಿ ಮಾಡ್ಕೊಂಡಾಗ ಇದು ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಅಂತ ಹೇಳ್ಬೋದು. ಚಿಕನ್ ಕರಿ ಮಾಡುವಾಗ ಸ್ವಲ್ಪ ಗ್ರೀನ್ ಚಿಲ್ಲಿ ಅಥವಾ ರೆಡ್ ಚಿಲ್ಲಿನ ಜಾಸ್ತಿ ಬಳಸೋದ್ರಿಂದ ಸ್ವಲ್ಪ ಸ್ಪೈಸಿಯಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಗ್ರೇವಿ ಆಗಿದೆ ಅಂತ ಹೇಳಿ. ಈ ಒಂದು ರೆಸಿಪಿನ ನನ್ನ ಅಣ್ಣನ ಹೆಂಡತಿ ತುಂಬ ಕೇಳ್ತಾಯಿದ್ರು, ಈ ಒಂದು ರೆಸಿಪಿನ ಮಾಡಿ ತೋರಿಸಿ ಅಂತ ಹೇಳಿ. ಅದಕ್ಕೆ ಮಾಡಿ ಈಗ ಇದನ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೇತ್ರಾ, ದಿಸ್ ಇಸ್ ಫಾರ್ ಯು. ಒಮ್ಮೆ ಟ್ರೈ ಮಾಡಿ ಎಲ್ಲ ಹೇಗಿದೆ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲೂ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.